ಹಿಗ್ಗಾಮುಗ್ಗ ಬಿಲ್ ನಿಂದಿರ್ತಕ್ಕಂಥದ್ದು, ಬೇರೆ ರಾಜ್ಯಗಳಲ್ಲಿ ಯಾವುದೇ ಬಿಲ್ ನಿಂದಿರಲ್ಲ, ಕೇವಲ ನಾನ್ ಬಿಜೆಪಿ ಗೌರ್ಮೆಂಟ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬಿಲ್ ನಿಂದಿರ್ತಕ್ಕಂಥದ್ದು. ಇದು ಸಾರ್ವಜನಿಕರಲ್ಲಿ ಚರ್ಚೆ ಆಗಬೇಕು. ಸುಪ್ರೀಂ ಕೋರ್ಟ್ ಭಾಳಷ್ಟು ಸರಿ ಚೀಮಾರಿ ಹಾಕಿದೆ, ಸುಪ್ರೀಂ ಕೋರ್ಟ್ ಓವರ್ ರೂಲ್ ಮಾಡಿದೆ. ಆದರೂ ಕೂಡ ಇವತ್ತು ಆರ್ಟಿಕಲ್ 142ನ ನಾವು ಅದರ ಬಗ್ಗೆ ಕಂಟೆಸ್ಟ್ ಮಾಡ್ತಕ್ಕಂಥ ಮಾತು ಇವತ್ತು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಿದ್ದಾರೆ. ಇದು ಮುಂದೆ ಇರ್ತಕ್ಕಂಥ ಯುವಜನತೆ ಇದನ್ನು ಅರ್ಥ ಮಾಡ್ಕೋಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ, ಸುಮಾರು 5 ಲಕ್ಷಕ್ಕೂ ಹೆಚ್ಚು ನಮ್ಮೇನು ಗಿಗ್ ವರ್ಕರ್ಸ್ ಇದ್ದಾರೆ. ಇವತ್ತು ದಿನಕ್ಕೆ KG ಗಟ್ಟಲೆ ಆಕ್ಸಿಜನ್ ಏನು ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಿ ಅದನ್ನು ನುಂಗ್ತಾ ಇದ್ದಾರೆ. ಇವರು ಸುಮಾರು 20 ವರ್ಷ ಕೆಲಸ ಮಾಡಿದರೆ 15ರಿಂದ 20 ವರ್ಷ ಅವ್ರು ಕಾಂಪ್ರಮೈಸ್ ಆಗುತ್ತೆ. ಹಂಗಾಗಿ ಇವರಿಗೆ ಒಳ್ಳೇದಾಗಬೇಕು, ಇವ್ರಿಗೆ ಫ್ಯೂಚರ್ಗೆ ಒಳ್ಳೇದಾಗಬೇಕು. ಹೆಲ್ತ್ ರಿಲೇಟೆಡ್ ಇರ್ಬೋದು, ಅವ್ರ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೊಂದು ಬೇಸಿಕ್ ಎಮ್ಯುನಿಟೀಸ್ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು, ಎಲ್ಲರಿಗಿಂತ ಹೆಚ್ಚಾಗಿ ಅವ್ರಿಗೆ ಹೆಲ್ತ್ಗೆ ನೋಡ್ತಕ್ಕಂಥದ್ದು ಆಗಬೇಕು ಅನ್ನೋದಕ್ಕೆ ಈ ಬಿಲ್ ತಂದಿರತಕ್ಕಂಥ. ಇದರಿಂದ ಇವತ್ತು ಈ ಒಂದು ಬೋರ್ಡನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೂಲ್ ಇನ್ನು 2 ವಾರದಲ್ಲಿ ಫ್ರೇಮ್ ಮಾಡ್ತೀವಿ. ಪಬ್ಲಿಕ್ ಡೊಮೇನ್ಸಿಗೆ ಕೂಡ ರೂಲ್ಸನ್ನು ಬಿಡ್ತೀವಿ. ಅದಾದ ನಂತರ ಬೋರ್ಡ್ ಫಾರ್ಮ್ ಮಾಡಿ ಈ ಸೆಸ್ನ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರು ಯಾರು ಗಿಗ್ ಎಕಾನಮಿ ಇದ್ದಾರೆ ಅವರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ. ಆ ಕಾರಣಕ್ಕಾಗಿ ಇದು ಬಿಲ್ ಬಂದು ತಂದಿರತಕ್ಕಂಥ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ನಿಮಗೆ. ಇಲ್ಲ, ರಿಜಿಸ್ಟ್ರೇಷನ್ ಆನ್ಲೈನ್ ಇದೆ. ಯಾರ್ಯಾರು ಗಿಗ್ ಎಕಾನಮಿನಲ್ಲಿ ಇದ್ದಾರೆ, ಯಾರು ಕೆಲಸ ಮಾಡ್ತಿದ್ದಾರೆ, ಆಲ್ರೆಡಿ ರಿಜಿಸ್ಟರ್ಡ್ ಇದ್ದಾರೆ ಅವರು. ಇಲ್ಲ, ಈಗ ಸೆಸ್ ಅನ್ನತಕ್ಕಂಥ ಏನಿದೆ, ನಾವು A to B ಬರೀ ಟ್ರಾನ್ಸ್ಪೋರ್ಟ್. ಫಾರ್ ಎಕ್ಸಾಂಪಲ್, ನೀವೇನೇ ಒಂದು ಪಾರ್ಸಲ್ನ ಆರ್ಡರ್ ಮಾಡಿದ್ದೀರಿ, ನೀವೇನೇ ಆರ್ಡರ್ ಮಾಡಿದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಏನಿದೆ, 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆದರೆ ಆ 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮೇಲೆ ನಾವು 5% ಸೆಸ್ ಆಗ್ತಾ ಇರೋದು. 50 ರೂಪಾಯಿ ಟ್ರಾನ್ಸ್ಪೋರ್ಟ್ನಲ್ಲಿ 5% ಸೆಸ್ ಆಗಿದ್ರೆ 3 ಭಾಗದಲ್ಲಿ ಇವ್ರ ಅರ್ನಿಂಗ್ನಲ್ಲಿ ಸ್ವಲ್ಪ ಕೊಡ್ತಾರೆ, ಯಾರು ಆರ್ಡರ್ ಮಾಡಿದ್ರೆ ಅವನು ಸ್ವಲ್ಪ ಕೊಡ್ತಾರೆ, ಪ್ಲಾಟ್ಫಾರ್ಮ್ನವರು ಕೊಡ್ತಾರೆ. ಸೊ 3 ಭಾಗದ ಸ್ಪ್ಲಿಟ್ ಆದಾಗ 50 ರೂಪಾಯಿದಲ್ಲಿ 5% ಸೆಸ್ನಲ್ಲಿ 3 ಭಾಗ ಸ್ಪ್ಲಿಟ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ನಾವು ಯೋಚನೆ ಮಾಡಿ ನೋಡಿ. ಯಾಕಂತಂದರೆ ಇವರು KG ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಕುಡಿತಾರೆ. ಯಾರಿಗೆ ಅನುಕೂಲ ಯಾರಿಗೆ ಆಗಬೇಕು? ಇವತ್ತು ವ್ಯವಹಾರ ಮಾಡೋರು, ಯಾರು ಟ್ರೇಡ್ ಪ್ಲಾಟ್ಫಾರ್ಮ್, ಯಾರು ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಹಾರ ಮಾಡೋರು ಸಾವಿರಾರು ಕೋಟಿ ದುಡಿತಕ್ಕಂಥದ್ದು ಇವ್ರು ಕೆಲಸ ಮಾಡಿದಕ್ಕೆ. ಅವ್ರೇನು ಒಂದು ಮೋಟರ್ ಸೈಕಲ್ ಕೊಡಿಸಲ್ಲ, ಒಂದು ಕಾರು ಕೊಡಿಸಲ್ಲ, ಇವ್ರದೇ ಮೋಟರ್ ಸೈಕಲು, ಇವ್ರದೇ ಪೆಟ್ರೋಲು, ಇವ್ರದೇ ಗಾಡಿ, ಇವ್ರದೇ ರೀಚಾರ್ಜು ಎಲ್ಲ ಇವರೇ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಇವರೇ ಕಟ್ಟಬೇಕು. ಯಾರು 1 ರೂಪಾಯಿ ಅಡ್ವಾನ್ಸು ಕೊಡಲ್ಲ. ಇವ್ರ ವ್ಯವಹಾರದ ಮೇಲೆ ಅವ್ರ ವ್ಯವಹಾರ ನಡೀತಾ ಇದೆ. ಸೊ ನಾನು ಅದ್ರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗಲ್ಲ. ಇದನ್ನ ದೃಷ್ಟಿ ಇಟ್ಕೊಂಡು ನಾವು ಮಾತನಾಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನವರು ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯನ್ನು ಊಟ ಅಂತ ಹೇಳಿದ್ರು, ಆದರೆ ಪರಿಸ್ಥಿತಿ ಹಾಗಿಲ್ಲ ಅಂತ. ಅಲ್ಲ, ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ನಿಜ ಇದೆ. ಅದಕ್ಕೆ ಇವತ್ತು ನಮ್ಮ ಪಕ್ಷದ ಮಟ್ಟದಲ್ಲಿ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೀವಿ ನಾಳೆ ನಾಡ್ದ. ಥ್ಯಾಂಕ್ ಯು. ಥ್ಯಾಂಕ್ಸ್ ಮಾ, ಒಂದೇ ಇಟ್ಟಿಗೆ. ಥ್ಯಾಂಕ್ ಯು, ಒಳ್ಳೇದಾಗಲಿ.